ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇವತ್ತು ನಮ್ಮ ಮಾವವರ ಹುಟ್ಟಿದಬ್ಬ. ಹಾಗಾಗಿ ನಾನು ಇವಾಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮಾವನ್ನು ರೆಡಿ ಆಗಿದ್ದಾರೆ ಗೈಸ್. ರೆಡಿ ಆಗಿದ್ದಾಯಿತು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಬಂದು ಸಿಗ್ತೀನಿ ಬನ್ನಿ. ಇವತ್ತು ನಮ್ಮ ಮಾವನವರ ಬರ್ತ್ಡೇ. ಎಲ್ಲಿದ್ದಾರೆ ನೋಡೋಣ ಬನ್ನಿ. ಹಾಯ್ ಅಪ್ಪ, ವಿಶ್ ಯು ಹ್ಯಾಪಿ ಬರ್ತ್ಡೇ. ಹೀಗೆ ಯಾವತ್ತು ಚೆನ್ನಾಗಿರಿ, ಖುಷಿ ಖುಷಿ ಆಗಿರಿ. ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ, ಸಕ್ಸಸ್. ಆಮೇಲೆ ಏನು ಇವತ್ತು ಸ್ಪೆಷಲ್ಲು? ಇವತ್ತೇನು ಪಾರ್ಟಿ ಕೊಡಿಸ್ತಾ ಇದ್ದೀರಾ? ಇವಾಗ ಪಾರ್ಟಿ ಯಾಕೆ ಅಂದರೆ ಇವಾಗ ಶ್ರಾವಣ ಮಾಸ ನಡೀತಾ ಇದೆ, ಹಂಗಾಗಿ ನೋ ಪಾರ್ಟಿ ಅಲ್ವಾ. ಇನ್ನು 1 ಮಂತು ಗೈಸ್ ನಾವು ನಾನ್ ವೆಜ್ ತಿನ್ನಲ್ಲ. ಇಲ್ಲಂದಿದ್ರೆ ಒಂದು ಒಳ್ಳೆ ಹೋಟೆಲ್ಗೆ ಹೋಗ್ಬಿಟ್ಟು ತಿನ್ಬೋದಾಯಿತು. ಬಟ್ ನಿಮ್ಮ ಬರ್ತ್ಡೇ ಕೂಡ ಇವತ್ತು ಸೋಮವಾರ ಬಂದಿರೋದ್ರಿಂದ ಬರ್ತ್ಡೇ ದಿನ ಹೌದು ತಿನ್ನೋದೇ ಇಲ್ಲ. ಆದರೂ ನಾವು ಫೋರ್ಸ್ ಮಾಡಿ ತಿನ್ನಿಸ್ತಾ ಇದ್ವಿ. ಹಾಗೆ ನೋ ಚಾನ್ಸ್ ಅಂತೆ. ಅದಕ್ಕೆ ನಾವು ನೆಕ್ಸ್ಟ್ ವೀಕ್ ಅಲ್ಲ, ಶ್ರಾವಣ ಮುಗಿದ್ಮೇಲೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇವಾಗ ಸಿಂಪಲ್ಲಾಗಿ ನಾವು ಏನಾದರೂ ವೆಜ್, ಇವತ್ತು ಮಂಡೇ ಕೂಡ ಬಂದಿರೋದ್ರಿಂದ ಏನು ಮಾಡೋಕ್ಕೂ ಆಗಲ್ಲ, ತಿನ್ನೋದು ಇಲ್ಲ ನಾವು. ನೆಕ್ಸ್ಟ್ ಮಂತು ಪ್ಲ್ಯಾನ್ ಮಾಡೋಣ ಬಿಡಿಯಪ್ಪ. ಓಕೆ, ಇವರೇನು ಆ ಥರ ಏನು ತಿನ್ನಲ್ಲ ಗೈಸ್. ಇವ್ರಿಗೆ ಇಷ್ಟೆಲ್ಲ ವೆಜ್ಜೇ ಇವ್ರಿಗೆ ತುಂಬ ಇಷ್ಟ. ಏನಾದರೂ ಒಂದು ಸಿಂಪಲ್ಲಾಗಿ ಏನಾದರೂ ಒಂದು ಅಡುಗೆ ಮಾಡಬೇಕು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗಬೇಕು, ರೆಡಿ ಆಗ್ತಾ ಇದ್ದೀವಿ. ಹೋಗ್ಬಿಟ್ಟು ಬಂದು ಸಿಗ್ತೀನಿ. ಓಕೆ, ಹೋಗೋಣ ಅಪ್ಪ. ಯಾವ ದೇವಸ್ಥಾನಕ್ಕೆ ಹೋಗೋಣ ಇವಾಗ? ಓ, ಯಾಕೆ ಅಂದರೆ ನಿಮ್ಮದು ಊರು ಅಂತ, ನಿಮ್ಮ ಏರಿಯಾ ಅಂತನಾ? ಸರಿ ಅಪ್ಪ, ಆಯ್ತು ಹೋಗೋಣ. ಸರಿ ಗೈಸ್, ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇನ್ನೂ ಟಿಫನ್ ಆಗಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಅಲ್ಲೆಲ್ಲಾದರೂ ತಿನ್ಕೊಂಡು ಬರೋಣ. ಗೈಸ್, ಪೂಜೆ ಸಾಮಾನು ತಗೊಂಡು ಹೋಗ್ತಾ ಇದ್ದೀವಿ. ಹೂವು ಒಂದು ಸಿಗ್ಲಿಲ್ಲ, ತಗೊಬೇಕು. ತಗೊಂಡು ಕುಡೀರಿ ನಮಗ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ಮಾವ ಎಷ್ಟು ಸ್ಪೀಡ್ ಓಡಿಸ್ತಾರೆ ಅಂದರೆ ಗಾಡಿ. ಅಪ್ಪ ಹುಷಾರಪ್ಪ, ಮೆತ್ತಿಗೆ ನೋಡಿ ಎಷ್ಟು ಸ್ಪೀಡು, ಜಿಗಿ 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 ಅಂತ. ಈ ಗಣೇಶನ ದೇವಸ್ಥಾನನ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದೀವ? ಯಪ್ಪ ಹೆಂಗು ಯಾಕಪ್ಪ ಹಿಂಗೆ ಓಡಿಸ್ತೀರಾ? ಎಲ್ಲಿ ಎಲ್ಲಿಂದ ಎಲ್ಲಿಗೆ ಬರ್ತಾ ಇದ್ದೀವಿ? ಮನೆ ಹತ್ರನೇ ಹತ್ರ ಹೋಗೋದು ಬಿಟ್ಟು ನಾವು ರಾಜಾಜಿನಗರ ಹತ್ರ ಬರ್ತಾ ಇದ್ದೀವಿ ಗೈಸ್. ಇವರು ಗಾಡಿ ಕೊಟ್ಬಿಟ್ರೆ ಇವರು ಸ್ಪೀಡು ನೋಡಿ ಹೆಂಗೆ ಓಡಿಸ್ತಾರೆ ಅಂತ. ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. 10 ಗಂಟೆಗೆ ಬಂದಿದ್ದೀವಿ ನಾವು. 8 o'clock ರೆಡಿ ಆಗಿಬಿಟ್ಟು. ಆಯಿತಾ? ಹಾಂ, ಎಲ್ಲಿ ಆವಾಗಲಿಂದ ಹುಡುಕ್ತಾ ಇದ್ದೀನಿ ನಿಮ್ಮನ್ನ. ಏನು ಪಾರ್ಟಿ ಇವತ್ತು? ಎಷ್ಟನೇ ವರ್ಷದ ಬರ್ತಡೇ ನಿಮ್ಮದು? ಹೇಗೆ ಅನ್ನಿಸ್ತಾ ಇದೆ ಬರ್ತಡೇದು? ಖುಷಿಯಾಗಿದೆ. ಹಾಂ, ಮನೇದೊಂದು ಸಕ್ಸಸ್ ಆಗಲಿಲ್ಲ, ನನಗೊಂದು ಅದೊಂದು ಬೇಜಾರು. ಎಲ್ಲ ಆಗುತ್ತೆ, ಒಳ್ಳೇದಾಗುತ್ತೆ ಬಿಡಿ. ನೀವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ, ಡೋಂಟ್ ವರಿ. ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಾ, ಒಳ್ಳೇದೇ ಆಗುತ್ತೆ ಅಪ್ಪ. ಜೂಗನಹಳ್ಳಿನಲ್ಲಿ ಹುಟ್ಟಿ ಬೆಳೆದು ನೀವು ಮನೆ ಕಟ್ಟಿಸ್ತಾ ಇರೋದು ಸಕ್ಸಸ್ ಆಗಲಿ ಅಪ್ಪ. ಬೇಗ ಆದಷ್ಟು ಬೇಗ ಕಟ್ಟೋಣ ಬನ್ನಿ. ಕಾಯ್ಸ್, ಇವಾಗ ಮುಗೀತು ಪೂಜೆ. ನಾವಿವಾಗ ಮನೆಗೆ ಹೋಗ್ತಾ ಇದ್ದೀವಿ. ಟಿಫನ್ ಏನಾದ್ರು? ಹಾಂ, ಆಯಿತು, ಹೊಡ್ತೀನಿ ಬನ್ನಿ. ಇವಾಗ ಮನೆ ಕಡೆಗೆ ಹೋಗುವ. ಪೂಜೆ ಎಲ್ಲ ಮುಗ್ದಿದೆ. ತುಂಬ ಚೆನ್ನಾಗಾಯಿತು ಪೂಜೆ. ಇಷ್ಟ ಆಯ್ತಪ್ಪ ನಿಮಗೆ? ಆಮೇಲೆ ಇವಾಗ ಟಿಫನ್ ತಿಂದಿಲ್ಲ, ತಿನ್ಕೊಂಡು ಹೋಗೋಣ. ಏನು ಎಲ್ಲೋಗೋಣ? ಕದಂಬಗೆ ಹೋಗೋಣ. ಇಲ್ಲೇ ನೀವು ಹುಟ್ಟಿ ಬೆಳೆದಿದ್ದ ಇಲ್ಲಿ? ಇದೇ ನಮ್ಮ ಮಾವ ಮನೆಗೆ ಹೋಗೋ ದಾರಿ. ಅವಾಗ ಅವ್ರು ಹುಟ್ಟಿ ಬೆಳೆದಿದ್ದು, ಇವಾಗ ಅವರು ಬೇರೆ ಕಡೆ ಇದ್ದಾರೆ. ಇಲ್ಲಿಗೆ ವಾಪಸ್ ಬರ್ತೀರಾ? ಯಾವುದು ಹತ್ರದಲ್ಲಿ ಹೋಟೆಲ್ ಇಲ್ವಾ? ಯಾವುದು ಹೋಟೆಲ್ ಸಿಗ್ತಾ ಇಲ್ಲ ಗೈಸ್, ಹುಡುಕ್ತಾ ಇದ್ದೀವಿ. ಕದಂಬ
ಕದಂಬಗೆ ಹೋಗ್ಬಿಡೋಣ ಅಲ್ವಾ, ಬೆಸ್ಟ್ ಅಲ್ವಾ? ಕದಂಬಗೆ ಹೋಗ್ಬಿಡೋಣ. ಕದಂಬಗೆ ಬಂದ್ವಿ. ಇವಾಗ ಯೂ ಟರ್ನ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಬೇಡ ಬೇಡ, ಮನೇಲಿ ಬೇಡ, ಪರವಾಗಿಲ್ಲ. ಮನೇಲಿ ಮಾಡಿದ್ದೀನಿ ಟಿಫನ್ ಕೂಡ. ಇನ್ನು ತಿರ್ಗಾ ಯಾರು ಅಷ್ಟು ಹೋಗ್ಬಿಟ್ಟು ತಿನ್ನೋದು ಬೇಡ, ಎಲ್ಲ ತಿನ್ಕೊಂಡೆ ಹೋಗ್ಬಿಡೋಣ. ಮುಂದೆ ಹೋಗಿ ಯೂ ಟರ್ನ್ ಮಾಡ್ಕೊಂಡು ವಾಪಸ್ ಬರ್ಬೇಕು. ಇವಾಗ ಒಂಥರ ಬೆಳಗ್ಗೆನೆ ಒಂಥರ ಚೆನ್ನಾಗಿದೆಯಲ್ಲ ಅಪ್ಪ, ಒಂಥರ ಲಾಂಗ್ ಡ್ರೈವ್ ಥರ ಅಲ್ವಾ, ಒಂಥರ ಆರಾಮ್ ಅನ್ಸತ್ತೆ. ಹಾಂ, ದೇವಸ್ಥಾನಕ್ಕೆ ಹೋಗಿದ್ದು ಒಂಥರ ಚೆನ್ನಾಗಿದೆ. ಈ ಥರ ಯೂ ಟರ್ನ್ ಮಾಡಿಕೊಂಡು ವಾಪಸ್ ಹೋಗುತ್ತಾ ಇದ್ದೇವೆ. ದೋಸೆ ತಗೊಂಡು, ವಡೆ ತೊಗೊಂಡಿದ್ದೀವಿ, ಇಡ್ಲಿ, ಕೇಸರಿ ಬಾತು. ನಾನು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೀನಿ, ನಮ್ಮ ಮಾವ ಇಡ್ಲಿ ಆರ್ಡ್ರ್ ಮಾಡಿದ್ದಾರೆ, ತಿಂತಾ ಇದ್ದಾರೆ. ನನಗೆ ಇಷ್ಟೊಂದು ಬೇಡಪ್ಪ ಅಂತ ಆಫು, ಇದು ಬೇಡ, ನನಗೆ ಇಷ್ಟೊಂದು ಬೇಡ. ನಾನು ಮಸಾಲೆ ದೋಸೆ ಬೇರೆ ಆರ್ಡ್ರ್ ಮಾಡಿದ್ದೀನಿ. ಈ ಕೇಸರಿ ಬಾತ್ ತೊಗೊಳ್ಳಿ. ಕೇಸರಿ ಬಾತು ನಿಮಗೆ ತೊಗೊಂಡಿರೋದು. ಇದು ಸ್ವೀಟು ಬರ್ತ್ಡೇಗೆ ನಾನು ಮನೇಲಿ ಸ್ವೀಟ್ ಮಾಡಿಲ್ವಲ್ಲ, ನೋಡಿ ನನಗೆ ಇಷ್ಟೇ ಸಾಕು. ಜಾಸ್ತಿ ಇದೆಲ್ಲ ಮಿಕ್ಕಿದಲ್ಲ ನಿಮಗೆ, ಹೋಗಿ ಇಷ್ಟ. ಅಪ್ಪ ಪ್ಲೀಸ್, ಆಗಲ್ಲ ಅಪ್ಪ. ಇವತ್ತು ನೀವು ಬರ್ತ್ಡೇ ಬಾ, ಇವತ್ತು ಫುಲ್ ತಿನ್ನಬೇಕು ಸ್ವೀಟ್ ತಿಂದ್ಬಿಟ್ಟು ಸ್ವೀಟಾಗಿರಬೇಕು. ಇದು ಮಸಾಲೆ ದೋಸೆ ಬರುತ್ತೆ ಇವಾಗ, ಇನ್ನೊಂದು 5 ಮಿನಿಟ್ಸ್. ಗೈಸ್, ಮಸಾಲೆ ದೋಸೆ ಬಂದಿದೆ. ನನ್ನ ಫೇವ್ರೆಟ್ ಮಸಾಲೆ ದೋಸೆ. ಬೆಣ್ಣೆ ಹಾಕಿದ್ದಾರೆ. ಹಾಫ್ ಮಸಾಲೆ ದೋಸೆ ಶೇರ್ ಮಾಡಲಾ? ರೆಡ್ ಚಟ್ನಿ. ಫುಲ್ ಖಾಲಿ ಮಾಡಬೇಕಪ್ಪ, ಫುಲ್ ಖಾಲಿ ಮಾಡ್ಬೇಕು ನೀವು. ಗೈಸ್, ಟಿಫನ್ ತಿನ್ಕೊಂಡು ಹೋಗ್ತಿದ್ವಿ ಅಪ್ಪ. 12 ಗಂಟೆ ಆಗಿದೆ ಅಪ್ಪ ಟೈಮು. 12 ಗಂಟೆಗೆ ಹೋಗ್ತಿದ್ವಿ ಗೈಸ್ ಇವಾಗ ಮನೆಗೆ. ಟಿಫನ್ ಇವಾಗ ಆಯಿತು. ಇವಾಗ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ವಿ. ಇವರು ಓಡಿಸ್ತಾರೆ ಗಾಡಿನ. ರೋಡೇ ಸರಿ ಇಲ್ಲ ಯಪ್ಪ. ಹಿಂಗೆ ಹೆದರಿಕೆ ಆಗ್ತಾಯಿದೆ ನಿಮ್ಮ ಹತ್ರ ಕುತ್ಕೊಳ್ಳೋಕ್ಕೆ. ಹಿಂಗೆ ನೋಡಿ ಹೆಂಗೆ ಓಡಿಸ್ತೀರಂತ ನೋಡ್ಬೇಡಿ. ಜೀ ಅಂತ ಓಡಿಸ್ಬಿಡಲ್ಲ ನೀವು. ಬರ್ತಾ ಇದ್ದಾರೆ. ಹಾಯ್, ಏನು ಇಷ್ಟು ಲೇಟು? long life, happiness, health, wealth, peace of mind ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಒಳ್ಳೆಯದಾಗಲಿ, ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಮ್ಮ. ಇವರೇನೋ ಡ್ರೆಸ್ಸಸ್ ತೊಗೊಂಬಂದಿದ್ದಾರೆ. ಚೆನ್ನಾಗಿದೆ ಕಲರು. ಓಹ್, ಏನಪ್ಪ ಫುಲ್ ಹೀರೋ ಬಂದರು. ಸಖತ್ತಾಗಿದೆ ನೋಡಿ. ಜೀನ್ಸ್ ಪ್ಯಾಂಟು, ಟೀ ಶರ್ಟು, ವಾವ್ ನೈಸ್, ತುಂಬ ಚೆನ್ನಾಗಿದೆ ಅಪ್ಪ. ನೋಡಿ ಈ ಕಲರ್ ಚೆನ್ನಾಗಿದೆ, ನೈಸ್. ಏನಪ್ಪ ಬರ್ತ್ಡೇಗೆ ಇಷ್ಟೊಂದು ಡ್ರೆಸ್ ನಿಮಗೆ ಚೆನ್ನಾಗಿದೆ. ಗೈಸ್, ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದೆ. ಆಮೇಲೆ ತಿರ್ಗಾ ಆಚೆ ಹೋಗಬೇಕಾಗಿತ್ತು. ಹೋಗ್ಬಿಟ್ಟು ಜಸ್ಟ್ ಇವಾಗ ಬಂದೆ. ನೆಕ್ಸ್ಟ್ ತಿರ್ಗಾ ನಾನು ಕೇಕ್ ತೊಗೊಂಬರಕ್ಕೆ ಹೋಗಬೇಕು. ನೋಡಬೇಕು ನಾನು ತೊಗೊಂಬರಕ್ಕೆ ಹೋಗ್ತೀನಾ ಇಲ್ವಾ, ಅಥವಾ ಆರ್ಡ್ರ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಚೆಕ್ ಮಾಡ್ತೀನಿ. ಹೀಗೆ ವಿಡಿಯೋ ನೋಡ್ತಾ ಇದ್ದೀನಿ. ಗೈಸ್, ಗೀ ರೈಸ್ ಮಾಡಿದ್ದೀನಿ, ಬಿಸಿ ಬಿಸಿ ಗೀ ರೈಸ್ ಊಟಕ್ಕೆ. ಗೈಸ್, ಇವಾಗ ನಮ್ಮ ಮಾವನಿಗೋಸ್ಕರ ಪಾಯಸ ಮಾಡಿದ್ದೀನಿ. ಆಮೇಲೆ ಇದಕ್ಕದ ಬೇಳೆ ಸಾಂಬಾರಿದೆ, ಗೀ ರೈಸ್ ಮಾಡಿದ್ದೀನಿ. ಸಿಂಪಲಾಗಿ ಮಾಡಿದ್ದೀನಿ. ಅವ್ರೇನು ತಿನ್ನಲ್ಲ ಅಂತ ಹೇಳಿದ್ರು, ಹಾಗಾಗಿ ಲೈಟಾಗಿ ಮಾಡಿದ್ದೀನಿ ಗೈಸ್. ಮಧ್ಯಾಹ್ನ ನಾವೇನೂ ತಿನ್ನಲಿಲ್ಲ, ಅಲ್ಲೇ ಹೋಟೆಲಲ್ಲೇ ತಿಂದಿದ್ದು ಲೇಟ್ ಆಗಿತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಮಾಡಿದ್ದೀನಿ. ನೋಡೋಣ, ಕೊಡ್ತೀನಿ. ಅವ್ರು ಬೇಡ ಅಂತಿದ್ದಾರೆ, ಟ್ರೈ ಮಾಡ್ತಾಯಿದ್ದೀನಿ. ಒಂದು ಸ್ಮಾಲ್ ವಡೆ. ಹಾಯ್ ಅಪ್ಪ, ನೋಡಿ ನಿಮಗೋಸ್ಕರ ಸ್ಪೆಷಲ್ ಊಟ. ಸ್ಮಾಲ್ ಸ್ವಲ್ಪನೇ, ಜಾಸ್ತಿ ತಂದಿಲ್ಲ. ಇಲ್ಲ ಇಷ್ಟು ಊಟ ಮಾಡೋಕ್ಕಾಗಲ್ವಾ? ಇಟ್ಸ್ ಓಕೆ. ಏನು ಜಾಸ್ತಿ ಏನು ಸ್ಪೆಷಲ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟು ನಮ್ದು ಇದೆಯಲ್ಲ
ಶ್ರಾವಣ ಮುಗಿದ್ಮೇಲೆ ಮಾಡೋಣ. ತಿನ್ನಿ ಗೀ ರೈಸ್ ಎಲ್ಲ ನಾನೇ ಮಾಡಿರೋದು ಇವಾಗ. ಬಿಸಿ ಬಿಸಿ ಗೀ ರೈಸ್ ಆ್ಯಂಡ್ ಇದೇನದು ಇದಕ್ಕದ ಬೇಳೆ ಸಾಂಬಾರು ಮಾಡಿದ್ದೀನಿ, ಪಾಯಸ, ಅದು ವಡೆ. ಇದು ನಾನು ಮಾಡಿಲ್ಲ, ಇದು ಬಂದು ಹೋಟೆಲಿಂದ ತಗೊಂಬಂದಿರೋದು. ಹೇಗಿದೆ ಅಂತ ಹೇಳಿ ಅಪ್ಪ ಟೇಸ್ಟ್. ಇನ್ನು ನೀವು ತಿಂದೇ ಇಲ್ಲ, ಟೇಸ್ಟ್ ಮಾಡಿ. ಏನಿಲ್ಲ, ನಾನು ನೋಡಿ ಅದಕ್ಕಿಂತ ಸ್ಮಾಲ್ ತೊಗೊಂಬಂದಿದ್ದೀನಿ. ನೀವು ಹೆಂಗಿದ್ರು ನಾನ್ ವೆಜ್ ಕೊಟ್ಟರೆ ತಿನ್ನಲ್ಲ, ಅದಕ್ಕೆ ವೆಜ್ ಕೊಟ್ಟಿದ್ದೀನಿ. ವೆಜ್ ಆದರೂ ಖುಷಿ ಪಡ್ತೀನಿ. ಹೇಗಿದೆ ಅಂತ ಹೇಳಿ ಟೇಸ್ಟ್ ವೈಸ್ ನೈಸಾ? ಅರ್ಧ ಅಂತೇನಿಲ್ಲ, ಫುಲ್ ತೊಗೊಬೇಕು. ನೋಡಿ ಹಿಂಗೆ ಗಲಾಟೆ ಮಾಡ್ತಾರೆ ಗೈಸ್ ನಮ್ಮ ಮಾವ. ತಿನ್ನು ಅಂದರೆ ತಿನ್ನಲ್ಲ ಅಂತಾರೆ. ಬಿಸಿ ಬಿಸಿ ಕೊಟ್ಟಿದ್ದೀನಿ. ಇಲ್ಲ ನಾನು ನೈಟ್ ರೈಸ್ ತೊಗೊಳೋದಿಲ್ಲ, ನಾನು ಡಯಟ್ ಅಲ್ವಾ. ಇವತ್ತು ಕೇಕ್ ಕಟ್ ಮಾಡೋಣ ಅಂದ್ಕೊಂಡ್ವಿ, ಆಗಲೇ ಇಲ್ಲ. ಎಲ್ಲರೂ ಯಾರೂ ಮನೇಲಿಲ್ಲ ಗೈಸ್, ಎಲ್ಲರೂ ಆಚೆ ಹೋಗಿದ್ದಾರೆ. ಹಾಗಾಗಿ ನಮ್ಮ ಮಾವ ಬೇಡ ಈ ಸಲ ಮಾಡೋದು ಸಾಕು ಅಂತ ಹೇಳ್ತಿದ್ದಾರೆ. ಇದು ಕೇಕ್ ಆರ್ಡ್ರ್ ಮಾಡಲ ಇವಾಗ? ಅವರು ಯಾರಿಲ್ಲ ಅಂದರೆ ನಾನಿದ್ದೀನಲ್ಲ, ನಾವೆಲ್ಲ ಮಾಡೋಣ. ನಾನು ಅಮ್ಮ ಅವ್ರು ಬಂದಮೇಲೆ ಮಾಡೋಣ ಅಂತಿದ್ದಾರೆ. ಹಾಂ, ಹೇಗೆ ಅನ್ನಿಸ್ತು ನಿಮ್ಮದು ಬರ್ತಡೇ ಏನು ಅನ್ನಿಸ್ತು? ಇಷ್ಟ ಆಯ್ತಾ? ಹಾಂ, ಓ, ದಿನ ಒಂದೊಂದು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸರಿ, ಓಕೆ. ಇವಾಗ ಒಂದು ಲೇಟ್ ನೈಟ್ ಆಗಿದೆ, ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ. ಆಚೆ ಕಡೆ ಮಳೆ ಬರ್ತಾ ಇದೆ. ಏನಪ್ಪ, ಇವಾಗ ಊಟ ಎಲ್ಲ ಆಯಿತು. ಗೀ ರೈಸ್ ಮಾಡಿದೆ ಲೈಟಾಗಿ. ನಮ್ಮ ಮಾವನೂ ತಿಂದ್ಬಿಟ್ಟು ಕೂತ್ಕೊಂಡಿದ್ದಾರೆ. ಹೇಗಿತ್ತಪ್ಪ ಊಟ? ಸೂಪರ್, ಗೀ ರೈಸ್ ಭಾಳ ಚೆನ್ನಾಗಿತ್ತು. ಇವಾಗ ಸೀಸನ್ ಇದು. ಚೆನ್ನಾಗಿದೆ, ಸೀಸನ್ ಅಲ್ವಾ ಇವಾಗ ಇದಕ್ಕೆ. ಪಾಯಸ, ವರಂಸಿಲಿ ಪಾಯಸ. ಲೇಟ್ ತಿನ್ನೋದು ಬೇಡ ಅಂದ್ಕೊಂಡಿದ್ದೆ, ಆದರೂ ತಿಂತಾಯಿದ್ದೀನಿ ಸ್ವಲ್ಪ. ನನಗೆ ಬಿಸಿನೀರು ಬೇಕಂತೆ ಕೊಡ್ತಾ ಇದ್ದೀನಿ. ನೈಟ್ ನಾವು ಯಾವಾಗಲೂ ಬಿಸಿನೀರು ಕುಡ್ದೇ ಮಲ್ಕೊಳ್ಳೋದು. ತಿನ್ನಿದ ಊಟ ಎಲ್ಲ ಡೈಜೆಷನ್ ಆಗಬೇಕಲ್ಲ. ತೊಳಿಯಪ್ಪ ಬಿಸಿನೀರು. ಎಲ್ಲಿದೆ? ಇದು ನನ್ನ ಬಿಸಿನೀರು. ಕುಡಿದ್ಬಿಟ್ಟು ಮಲ್ಕೊಬೇಕು ಇವಾಗ. ನಮ್ಮ ಮಾವ ಏನೋ ಸ್ವೀಟ್ ತೊಗೊಂಬಂದಿದ್ದಾರೆ. ಮೈಸೂರು ಪ್ಯಾಕ್. ನಂದಿನಿ ನೋಡಿ ಹೇಗಿದೆ ಅಂತ. ಇದು ಗೈಸ್ ಬಾಯಿಗೆ ಹಾಕಿದ್ರೆ ಸಾಕು ಹಾಗೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿದೆ ನೋಡಿ. ಫುಲ್ ತುಪ್ಪದಲ್ಲಿ ಮಾಡಿರ್ತಾರಲ್ಲ, ಇದು ತುಂಬ ಚೆನ್ನಾಗಿದೆ. ಒಂದು ಚೂರು ತಗೋತೀನಿ, ಬೇಡವಾ? ಹಾಂ, ನಾನು ಸ್ವೀಟ್ ತಿಂತಾ ಇರಲಿಲ್ಲ, ನಿಮ್ಮಿಂದ ನಾನು ಕಲ್ತ್ಕೊಂಡಿದ್ದು. ಇಷ್ಟು ಸಾಕು ಇವಾಗ, ಜಸ್ಟ್. ನೋಡಿ ಇಷ್ಟು ಸಾಕು. ಹಾಂ, ಓಲ್ಡು. ಬೆಂಗಳೂರು ಸ್ವೀಟ್ಸ್ ಸ್ಟಾಲ್ ಅಂದ್ಬಿಟ್ಟು ಒಂದು 50 ಇಯರ್ಸ್ ಬ್ಯಾಕು. 50 ಇಯರ್ಸ್ ಬ್ಯಾಕು, 50 ವರ್ಷ ಹಿಂದೆ. ತುಂಬ ಫೇಮಸ್ಸು ಮಾರ್ಕೆಟಲ್ಲಿ. ಜಾಮೂನು ಅವಾಗ ₹1 ಒಂದು ಜಾಮೂನ್ ಇತ್ತು. ₹1 ಜಾಮೂನು. ನೀವು ಎಷ್ಟು ತಿಂತ ಇದ್ರಿ ಆಗ? ಆವಾಗ ಬಂದು ನಾನು ಮನೆಗೆ ಬರ್ಬೇಕಾದ್ರೆ 20 ಜಾಮೂನ್ ತರ್ತಾ ಇದ್ದೆ. ಒಬ್ಬ ₹20 ಕೊಟ್ಟು 20 ಜಾಮೂನು. 50 ಇಯರ್ಸ್ ಬ್ಯಾಕು. ನೈಸ್ ಅಲ್ಲ? 50 ಪೈಸೆ ಆಯಿತು, ಆಮೇಲೆ ₹1 ಆಯಿತು, ಆಮೇಲೆ ₹2 ಆಯಿತು ಒಂದು ಜಾಮೂನು. 50 ಪೈಸಾ? ಓಕೆ. ಒಂದು ಜಾಮೂನು 50 ಪೈಸೆ ಆಯಿತು. 50 ಪೈಸೆ ಆಯ್ತಪ್ಪ ಅವಾಗ? 50 ಪೈಸೆ ಒಂದು ಜಾಮೂನು. ₹1. ಹೇಗಿತ್ತು ಆಗಿನ ಲೈಫ್? ಚೆನ್ನಾಗಿತ್ತಲ್ಲ ಒಂದ್ಸಲ? ಚೆನ್ನಾಗಿತ್ತು, ತುಂಬ ಟೇಸ್ಟು. ಆಮೇಲೆ ನಂತರ ಜಾಮೂನು ₹1 ಒಂದು ಜಾಮೂನು, ಆಮೇಲೆ ₹2 ಆಯಿತು. ಇದು ಮೈಸೂರು ಪಾಕ್ ಇದೆಲ್ಲ? ಮೈಸೂರು ಪಾಕು ಅದೆಲ್ಲ ಬಂದು ಕೆಜಿ ಅವಾಗ ₹4, ₹5, ₹6 ಇತ್ತು ಆಗಿನ ಕಾಲದಲ್ಲಿ. ಒಂದು ಕೆಜಿ ₹6 ಇತ್ತು ಮೈಸೂರು ಪಾಕು. ನಾವು ಹುಟ್ಟೇ ಇರಲಿಲ್ಲಲ್ಲ ಅವಾಗ. 50 ಇಯರ್ಸ್. ನೀವು ಬಿರಿಯಾನಿ ಎಲ್ಲ ತಿಂತಾ ಇದ್ದ ಚೆನ್ನಾಗಿ? ಚಿಕನ್ ಬಿರಿಯಾನಿ, ಆವಾಗ ಚಿಕನ್ ಬಿರಿಯಾನಿ ಎಲ್ಲ ಎಷ್ಟಿತ್ತು? ಚಿಕನ್ ಬಿರಿಯಾನಿ ಎಲ್ಲ ಬಂದು ಆವಾಗ ಬಂದು ₹5. ₹1 ಇತ್ತು. ₹1.
ಹಾಂ ರೂಪಾಯಿ 1 ರೂಪಾಯಿ ಚಿಕನ್ ಬಿರಿಯಾನಿ, ಹ್ಞೂ 2 ರೂಪಾಯಿ ಚಿಕನ್ ಬಿರಿಯಾನಿ. ಹ್ಞೂ ಆಮೇಲೆ ಮಟನ್ ಎಲ್ಲ ಆವಾಗ ಹಾಂ ಒಂದು ಕೆ ಜಿ ಅಂತ ಇರಲಿಲ್ಲ, ಇದು ಏನೋ ಹೇಳ್ತಾರೆ, ಗುಡ್ಡೆ ಗುಡ್ಡೆ ಅಲ್ಲಮ್ಮ, ಗ್ರಾಮ್ ಲೆಕ್ಕನ ಮಣ, ಇದು ಏನು, ಆ ಪಾವು ಥರ. ಅಲ್ಲ ಅದಲ್ಲ, ಅದು ತೂಕದ್ದು ಹಾಂ ಕಲ್ಲು, ಮಣ 10 ಹ್ಞೂ 10 ಕೆ ಜಿ ಅದು ಹ್ಞೂ ಒಂದು ಮಣ ಅಂದರೆ. ಹ್ಞೂ ಅದರ 1 ಕೆ ಜಿ ಅನ್ನೋದು ಅದು ಅವಾಗ ಇಂಗ್ಲೀಷ್. ನೀವು ತಿಂತಾ ಇದ್ರಾ ಬಿರಿಯಾನಿ ಎಲ್ಲ ತಿಂತಾ ಇದ್ರಾ? ಹೌದಾ? ಸರಿ, ಅಲ್ಲಿ ಬಂದು ಹಾಂ ತುಂಬ ಕಮ್ಮಿ ಇತ್ತು, 3 ರೂಪಾಯಿ 1 ಕೆ ಜಿ ಇತ್ತು ಮಟನ್. ಹಾಂ ಕೆ ಜಿ ಅಂದರೆ ಇದು ಲೆಕ್ಕದಲ್ಲಿ. ಹಾಂ ನಿಮಗೆ ಆ ಲೈಫ್ ಇಷ್ಟ ಆಗುತ್ತಾ, ಈ ಲೈಫ್ ಚೆನ್ನಾಗಿದೆ ನಿಮಗೆ? ಆಗ ಜನ್ರೇಷನ್ ಹೇಗಿದೆ? ಆ ಕಾಲದ ಲೈಫೇ ಫಸ್ಟ್ ಕ್ಲಾಸು. ಇವಾಗ ಒಳ್ಳೆ ಊಟ ಅವಾಗ, ಹಾಂ ಕಲಬೆರಕೆ ಇಲ್ಲ. ಅದು ಕರೆಕ್ಟ್. ಆಮೇಲೆ ಇನ್ನೊಂದು ಹಾಂ ಈ ಇದೆಲ್ಲ ಗೊಬ್ಬರ ಹಾಕಿನೇ ಬೆಳೀತಾ ಇದ್ದಿದ್ದು. ಹ್ಞೂ ಈಗ ಅವ್ರಿಗೆ ಅದು ಇದು ಎಲ್ಲ ಇರಲಿಲ್ಲ ಆ ಕಾಲದಲ್ಲಿ, ಹ್ಞೂ ಬರೀ ಗೊಬ್ಬರನೇ, ದನದ ಗೊಬ್ಬರ, ಆ ಗೊಬ್ಬರ, ಈ ಗೊಬ್ಬರ, ಹ್ಞೂ ಅದನ್ನ ಹಾಕಿನೇ ಬೆಳೀತಾ ಇದ್ದಿದ್ದು. ಹ್ಞೂ ಕಾಯಿಲೆ ಏನಿದೆ ಇರ್ತಾ ಇರಲಿಲ್ಲ ಯಾರಿಗೂ. ಹ್ಞೂ ಆಮೇಲೆ ಡಾಕ್ಟ್ರುಗಳೇ ಇರಲಿಲ್ಲ. ನೀವು ಹುಟ್ಟಿದಲ್ಲಿ ಮಂಡ್ಯದಲ್ಲ ಅಥವಾ ಬ್ಯಾಂಗ್ಳೂರಲ್ಲ? ಬೆಂಗಳೂರೇ, ಫುಲ್ ಬ್ಯಾಂಗ್ಳೂರು. ಬೆಂಗಳೂರು ಜೀವನಹಳ್ಳಿ, ಓ ರಾಜೇಂದ್ರನಗರ ಜೀವನಹಳ್ಳಿ. ಹಾಂ ನಿಮ್ಮ ಫೇವ್ರೆಟ್ಟು. ಈ ಜೀವನಹಳ್ಳಿಗೆ ಹಾಂ ಒಂದು ನೀವು ಆಮೇಲೆ ಯಾವಾಗ ಸೇರ್ಕೊಂಡ್ರಿ ಕೆಲಸಕ್ಕೆ ನೀವು? ಜೀವನಹಳ್ಳಿನಲ್ಲಿ ಹ್ಞೂ ನಾನು 47 ಹಾಂ ಹಂಗಂತಾಗ ನಿಮ್ಮ ಬರ್ಡೇ ಆಯ್ತಲ್ಲ ಇವತ್ತು. ಎಷ್ಟು ಇಯರ್ದು ಬರ್ಡೇ ನಾನು ಕೇಳಲಿಲ್ಲ ನಿಮಗೆ. 4/8/47 ನಾನು ಹುಟ್ಟಿದ್ದು. 1947. 1947. 1947 ಓ ಇಂಡಿಪೆಂಡೆನ್ಸ್ ಇಂಡಿಪೆಂಡೆನ್ಸ್ ಡೇ. 12 days before, 11 ನೀವು ಆಗಸ್ಟ್ 15 ಹುಟ್ಬಿಟ್ಟಿದ್ರೆ ಇಂಡಿಪೆಂಡೆನ್ಸ್ ಡೇ. 11 days before ಇಂಗ್ಲೀಷ್ನವ್ರ ಕಾಲದಲ್ಲಿ ಹುಟ್ಟಿರೋದು ನಾನು. ಏನಪ್ಪ ನೀವು ಸೂಪರ್. ಇಂಗ್ಲೀಷ್ನವ್ರ ಕಾಲದಲ್ಲಿ ಹುಟ್ಟಿದ್ದು. 1947 ಅಂದರೆ ಇವಾಗ ನಿಮಗೆ ಒಂದು ಅರೌಂಡ್ 78 ಕಂಪ್ಲೀಟೆಡ್. 78 ಕಂಪ್ಲೀಟೆಡ್. 78ಇಂದ 79. ಸಿದ್ದರಾಮಯ್ಯ ನಾನು ಒಂದೇ ಇದು ಏಜ್. ಓ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ. ಇಲ್ಲ ಇಲ್ಲ ಅವರು ಇಬ್ಬರು ಒಂದೇ ಏಜು. ಅವರು 13, ನಾನು 8 ದಿವಸ ಡಿಫ್ರೆನ್ಸ್ ಅಷ್ಟೇ. ಆಮೇಲೆ ಏನು ಮಾಡಿದ್ರಿ? ಓಕೆ ಇಲ್ಲಿ ಹುಟ್ಟಿದಾಯ್ತು. ಆಮೇಲೆ ನೀವು ಎಲ್ಲಿ ಕೆಲಸ ಸೇರ್ಕೊಂಡ್ರಿ? ಬಿ ಎಲ್ಗೆ 1967 ಬಿ ಎಲ್ ಅಪಾಯಿಂಟ್ಮೆಂಟ್ ಆಗಿದೆ. 1967. 1947 ಹುಟ್ಟಿದ್ರಿ, 1967 ಜಾಯ್ನ್ ಆದ್ರಿ. ಬಿ ಎಲ್ ಅಪಾಯಿಂಟ್ಮೆಂಟ್ ಆಗಿದೆ. ಯಪ್ಪ ಅಪ್ಪ, ನಾನು ನೋಡಿ ಅವಾಗ ನಾವು ಇನ್ನೂ ಕಣ್ಣೇ ಬಿಟ್ಟಿರ್ಲಿಲ್ವಲ್ಲ ಅಪ್ಪ. ನೀವು ಯಾರಂತಾನೆ ಗೊತ್ತಿಲ್ಲ ನನಗೆ. ಎಷ್ಟು ಏಜ್ ಕರೆಕ್ಟಾಗಿ 20 years. 67. ಹಾಂ 20 yearsಗೆ ನಾನು ಆಮೇಲೆ ನಿಮ್ಮ ತಂದೆ ಎಲ್ಲ ನಿಮ್ಗೆ ಎಷ್ಟು ಕೊಡ್ತಾ ಇದ್ರು? ಪಾಕೆಟ್ ಮನಿ ಈ ಥರ ಏನೋ ತಿನ್ನು ಅಂತ ಹೇಳ್ಬಿಟ್ಟು. ನಮ್ಮಪ್ಪನ ಹಾಂ ನಮ್ಮಪ್ಪ ಬಂದು ಎಕ್ಸ್ ಪೊಲೀಸು. ಪೊಲೀಸಾ? ಹೌದು, ಹಾಂ ಮತ್ತೆ ನಂಗೆ ಹೇಳೇ ಇರಲಿಲ್ಲ. ಎಕ್ಸ್ ಪೊಲೀಸು. ಓಕೆ ಹಾಂ ಪೊಲೀಸು ನಾನು ನೋಡಿಲ್ಲ ನಿಮ್ಮ ತಂದೆನ. ತುಂಬ ಇದು ಅಂತ ಹೇಳ್ಬಿಟ್ಟು ಹಾಂ ಪೊಲೀಸ್ ಕೆಲಸ ಬೇಡ ಅಂತ ಬಿಟ್ಬಿಟ್ರು. ಓಕೆ ಹಾಂ ಓ ನೈಸ್. ಬಿಟ್ಬಿಟ್ಟು ಆಮೇಲೆ ಬ್ರೋಕರೇಜು, ಹಾಂ ಮನೆಗಳು, ಇದು ರಿಯಲ್ ಎಸ್ಟೇಟ್. ಹಾಂ, ಹಾಂ ಆಮೇಲೆ ಹಸು ಎಮ್ಮೆ ವ್ಯಾಪಾರಗಳು ಮಾಡ್ತಾಯಿದ್ರು. ಹಾಂ ಆ ಕಾಲಕ್ಕೆ ಅವ್ರು ಡೈಲಿ ಮಟನ್ನು 500 rupees, 300-400 rupees ಅರ್ನ್ ಮಾಡ್ತಾಯಿದ್ರು. ಓ ಭಾಳ ವ್ಯಾಲ್ಯೂ ಮನಿ. ಅವಾಗ ಬಂದು ಹಾಂ ಏನೋ 8 ಗ್ರಾಮ್ ಬಂದು 50 ರೂಪಾಯಿ ನಮ್ಮ. 8 ಗ್ರಾಮ್ ಒಂದು 50 ರೂಪಾಯಿ. 50 ರೂಪಾಯಿ, ಬರೀ 50 ರೂಪಾಯಿ. 50 rupees. ಇವಾಗ 1 ಗ್ರಾಮಿಗೆ 10,000 10,000 ರೌಂಡ್ ಆಗ್ತಾ ಇದೆ ಅಲ್ಲ. 10 ಗ್ರಾಮು. ಅವಾಗ ನೀವು ಹಾಗಾದ್ರೆ ಎಷ್ಟೊಂದು ಚಿನ್ನ ಮಾಡ್ಕೊಬೋದಾಗಿತ್ತಲ್ಲಪ್ಪ ನೀವು. ಎಲ್ಲ ಗೊತ್ತಿಲ್ವಲ್ಲ, ನಮ್ಮ ಅಪ್ಪನೂ ಆ ಥರ ಇದೇನಿರಲಿಲ್ಲ. ಅವಾಗ ಸುಮ್ಮನೆ ಫುಲ್ ಜಾಲಿ, ಆಟ ಆಟ ಆಟ. ತಿನ್ಬೇಕು, ಚೆನ್ನಾಗಿ ಇದು ಮಾಡಬೇಕು, ಖರ್ಚು ಮಾಡಬೇಕು, ಫ್ರೆಂಡ್ಸ್ ಜಾಸ್ತಿ ನಾವು ಅಪ್ಪನಿಗೆ. ನೀವು ಯಾಕೆ ಮತ್ತೆ ನೀವು ಬೆಂಗಳೂರು ಹುಟ್ಟಿದ್ಮೇಲೆ ಮದ್ದೂರು ನಿಮ್ಮದು ಮಂಡ್ಯಗೆ ಯಾಕೆ ಹೋಗ್ಲಿಲ್ಲ ನೀವು? ಯಾರು? ನೀವು ಮಂಡ್ಯ. ಮಂಡ್ಯ ಅಲ್ವಾ ನಿಮ್ದು ಊರು? ಮಂಡ್ಯ ಪ್ರಾಪರ್ ಊರು ಮಂಡ್ಯ ನಿಮ್ಮದು? ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಅಪ್ಪ ಊರು ಮಂಡ್ಯ ಅಂದರೆ ಮದ್ದೂರು. ಓಕೆ ಹಾಂ ಕೃಷ್ಣ ನನಗೆ ಸ್ವಂತ ದೊಡ್ಡಪ್ಪ ಆಗಬೇಕು. ಹೌದಾ? ಹಾಂ ಓಕೆ ಓಕೆ, ನೀವು ಹೇಳಿದ್ರಿ ನನಗೆ ಒಂದ್ಸಲ ಕರೆಕ್ಟ್. ನಮ್ಮ ಅಜ್ಜಿನೇ ಸಾಕಿದ್ದು. ಹೌದಾಪ್ಪ? ಚಿಕ್ಕಜ್ಜಿ.
ಚಿಕ್ಕ ಜೋಕೆ ಹಾಂ. ಅವ್ರು ಹೊನ್ನಮ್ಮ ಅಂತ. ನೀವು ಮತ್ತೆ ಯಾಕೆ ನಾನು ಹೋಗೋದೇ ಇಲ್ವಲ್ಲ ನೀವು ಅಲ್ಲಿಗೆ? ನಾನು ಚಿಕ್ಕ 12 ಇಯರ್ಸ್ ಏಜ್ವರೆಗೂ ಯಶವಂತ ಕೃಷ್ಣ ಮನೆಗೆ ನಮ್ಮ ಅಜ್ಜಿ ಕರ್ಕೊಂಡು ಹೋಗೋದು. ಅಲ್ಲೇ ಇರ್ತಾ ಇದ್ದೆ. ವಾವ್, ಸೂಪರ್ ಅಲ್ಲ. ಊಟ ತಿಂಡಿ ಎಲ್ಲ ಅಲ್ಲೇ ಕೊಡೋರು. ಅವ್ರನ್ನ ಏನಂತ ಕರಿತಾ ಇದ್ರಿ ನೀವು? ಅಮ್ಮ ಎಲ್ಲ ನಮಗೆ ಚೆನ್ನಾಗಿ. ಅವ್ರನ್ನೇನಂತ ಕರಿತಾ ಇದ್ರಿ ಯಾರು? ನೀವು ಎಸ್ ಎಂ ಕೃಷ್ಣ ಅವ್ರನ್ನ? ಯಶವಂತ ಕೃಷ್ಣ ಅವರು ಚಿಕ್ಕವರೇನೆ. ಓ, ನಿಮ್ಮ ಏಜ್ ಅಲ್ಲ, ನಿಮ್ಗಿಂತ. ನಾನು 5-6 ವರ್ಷ ಏಜ್ ಅಂತ ಹೇಳಿದ್ರೆ ಅವ್ರಿಗೆ ಬಂದು ಒಂದು 12-15 ವರ್ಷ ಇರಬೇಕು. ಓ ಅಷ್ಟೇ. ಬಿಡಿ, ಹೋಗ್ಲಿ, ಎಂಜಾಯ್ ಮಾಡಿದ್ದೀರಾ ಲೈಫ್ನ. ಅಪ್ಪ ಅಮ್ಮ ನಮ್ಮ ಅಜ್ಜಿಗೆ ತುಂಬ ಯಶವಂತ ಕೃಷ್ಣ ಎಲ್ಲ ಎತ್ಕೊಂಡು ಓಡಾಡಿದ್ದಾರೆ ನಮ್ಮ ಅಜ್ಜಿ, ನಮ್ಮ ತಾತ ಎಲ್ಲ. ಓ ಆ ಥರ. ಓಕೆ. ಹಾಂ. ನಮ್ಮ ಅಜ್ಜಿ ಹೊನ್ನಮ್ಮ ಅಂತ. ಹೊನ್ನಮ್ಮ ಅಂತ. ನಮ್ಮ ದೊಡ್ಡಜ್ಜಿ, ನಮ್ಮ ತಂದೆ ತಾಯಿ ಅಪ್ಪ ಅಮ್ಮ ಅವರು ನಮ್ಮ ಅಜ್ಜಿ ಅವರ ಅಕ್ಕ, ಅವರು ಲಿಂಗಮ್ಮ ಅಂತ. ಲಿಂಗಮ್ಮ, ಹೊನ್ನಮ್ಮ, ಪೊನ್ನಮ್ಮ, ಚೆನ್ನಮ್ಮ ಅಲ್ವಾ? ನಿಜ ಅಲ್ಲ, ಹೆಸರು ಇದೆಲ್ಲ ತಾನೆ. ಚೆನ್ನಮ್ಮ ಯಾರು? ಚೆನ್ನಮ್ಮ ಬಂದು ನಮ್ಮ ಏನ ಸುಮ್ಮನೆ ಹೇಳ್ತಿರೋದು. ಅಕ್ಕ. ಹೌದಾ? ಹಾಂ. ಮಗಳು. ಎಷ್ಟು ಜನ ಇದ್ದಾರೆ ನಿಮಗೆ? ಅಕ್ಕ ತಂಗಿರೆಲ್ಲ ಎಷ್ಟು ಜನ ಇದ್ದಾರೆ? ಅಕ್ಕದಿರು ಯಾರು, ತಂಗಿದಿರು ಎಷ್ಟು ಜನ ಇದ್ದಾರೆ? ಯಾರಿಗೆ? ನಿಮಗೇನೆ. ನನಗೆ ಆಗಾದಂಗೆ ಯಾರು ಇಲ್ಲ. 5 ಜನ ಹುಟ್ಟಿದ್ದು ನಾನು. ಅಕ್ಕ ತಂಗಿರಿಲ್ಲ? ಊಟ ಆದ್ಮೇಲೆ 5 ಜನ ಹುಟ್ಟಿ ಯಾರು ಎಲ್ಲ ಸತ್ತೋಗ್ಬಿಟ್ರಾ? 4 ಜನ ಹುಡುಗಿರು. ಅಂದರೆ ನೀವು ಹುಟ್ಟಿದ ತಕ್ಷಣ ಸತ್ತೋಗ್ಬಿಟ್ರಾ? ಯಾಕೆ? ನಾನು ಊಟ ಆದ್ಮೇಲೆ 4 ಜನ ಹುಟ್ಟಿರೋದು. ಓಕೆ. ಹಾಂ. ಅಂತಂದ್ರೆ ಅಂದರೆ ಎಷ್ಟು ಏಜ್ ಅವ್ರಿಗೆ? ಅವ್ರಿಗೆಲ್ಲ ಬಂದು 2 ಇಯರ್ಸ್ 3 ಇಯರ್ಸ್. ಯಾಕೆ, ಏನಕ್ಕೆ ಸತ್ತೋದ್ರು? ಏನಪ್ಪ ಇಷ್ಟು ಈಸಿಯಾಗಿ ಹೇಳ್ತಿದ್ರ ಸತ್ತೋದ್ರು ಅಂತ? ನಮ್ಮ ಕೊನೆ ತಂಗಿ ಅಲ್ಲ, ಏನಾದರೂ ಏನೂ ಇಲ್ಲ, ಕಾಯಿಲೆ ಬಂದು? ಕಾಯಿಲೆ ಏನಿಲ್ಲ, ಇದ್ದಕ್ಕಿದ್ದಂಗೆ 5 ಜನನೋ? 5 ಜನ ಅಂದರೆ ಅದೇ ಹುಡ್ದಾಗ ತಿರೋದು. ಆಮೇಲೆ ಇನ್ನೊಬ್ಳು ಕೊನೆ ನೋಡು, ಜಯಲಕ್ಷ್ಮಿ ಅಂತ. ನಿಮ್ದು ಅಕ್ಕನ ನಾನು ನೋಡಿದ್ದೀನಿ, ಒಂಥರ ಗಡಗಡ ಅಂತಿದ್ದ. ಆ ಅಕ್ಕನ ನಾನು ಒಬ್ಬರೇ ನೋಡಿರೋದು ನಾನು. ಅಕ್ಕ ಅಂದರೆ ನಾ ದೊಡ್ಡಪ್ಪನ ಮಗಳು. ನಿಮ್ಮ ದೊಡ್ಡಪ್ಪನ ಮಗಳು. ಓಕೆ. ತಂದೆಗೆ, ನಮ್ಮ ಮದರ್ಗೆ 5 ಜನ ಮಕ್ಕಳು. 5 ಜನ ಅಂದರೆ ನಾನು ದೊಡ್ಡವ್ರು, ನಾನೇ ಉಳ್ಕೊಂಡಿರೋದು. ಬೇಡ ಹಂಗೆಲ್ಲ ಏನಕ್ಕೆ ಪಾಪ. ಅಲ್ಲಮ್ಮ, 4 ಜನ ಸಿಗೋಗುತ್ತೆ. ಜಯಲಕ್ಷ್ಮಿ ಅಂತ ಕೊನೆ ನೋಡು. ಗೈಸ್, ಇವರು ಸ್ಟೋರಿ ಏನಾದ್ರು ಹೇಳಕ್ ಕೊಟ್ಬಿಟ್ರೆ ಇನ್ನು ಇವರು ರಾತ್ರಿ ಇಡೀ ಅವ್ರಿಗೆ ಫುಲ್ ಖುಷಿ ಆಗುತ್ತೆ. ಅವ್ರ ಸ್ಟೋರಿ ಏನೋ ಹೇಳ್ಬಿಡಪ್ಪ ಅಂತ ಹೇಳಿದ್ರೆ ಅವರು ನಾನ್ ಸ್ಟಾಪ್ ಇಲ್ಲದ್ರೆ ಹೇಳ್ತಾನೆ ಇರ್ತಾರೆ. ಅವ್ರದ್ದೇ ಒಂದು ಸ್ಟೋರಿನ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ನೋಡಿ, ಅವ್ರು ಬಿಡಲ್ಲ ಅವರು. ಅವರು ಮುಟ್ನಳ್ಳಿ ಅಂತ, ಮಂಡ್ಯ ಡಿಸ್ಟ್ರಿಕ್ಟ್, ದೊಡ್ಡ ಸಿಕೆರೆ, ಚಿಕ್ಕ ಸಿಕೆರೆ ಪಕ್ಕದಲ್ಲಿ ಮುಟ್ನಳ್ಳಿ ಅಂತ. ಮುಟ್ನಳ್ಳಿ ಇದು KM ದೊಡ್ಡಿ ಪಕ್ಕ. ಊರು ಪಕ್ಕನೇ ನಮ್ದು. ಯಾರದು? ಅಂಬರೀಶ್. ಹೌದಾ? ಓಕೆ. ಏನು ಯಾವ ದೊಡ್ಡಿ ಅವ್ರದ್ದು? KM ದೊಡ್ಡಿ ಪಕ್ಕ. KM ದೊಡ್ಡಿ ಪಕ್ಕ. ಅದ್ರ ಪಕ್ಕದಲ್ಲೇ ನಮ್ದು ಸೋಮನಹಳ್ಳಿ. ಹೊಸಕೆರೆ. ಓಕೆ. ಹೊಸಕೆರೆ ಅಲ್ಲಮ್ಮ, ಚಾಮನಹಳ್ಳಿ. ಮುಟ್ನಳ್ಳಿ ಅಂತ. ಮುಟ್ಟನಹಳ್ಳಿ. ಈ ಮಂಡ್ಯಗೆ ಒಂದು 6-7 ಕಿಲೋಮೀಟರ್. ಓಕೆ. ನಾವು ಲಾಸ್ಟ್ ಮಂತ್ ಹೋಗಿದ್ವಲ್ಲ, ನಿಮ್ಮದು ಗದ್ದೆ ಇದೆಯಲ್ಲ, ನಾವು ನೋಡೋಕೆ ಹೋದ್ವಿ. ಬಟ್ ನಾನೇನು ಅನ್ಕೊಂಡಿದ್ದೀನಿ ಅಂದರೆ ಹೊಸಕೆರೆನ ನಾನು ಚಾಮನಹಳ್ಳಿ ಅನ್ಕೊಂಡ್ಬಿಟ್ಟಿದ್ದೀನಿ. ಈ ಗದ್ದೆ ಪ್ರಾಪರ್ಟೀಸ್ ಇರೋದೆಲ್ಲಿ ನಿಮ್ಮದು? ನಮ್ಮ ಗದ್ದೆ ಪ್ರಾಪರ್ಟಿ ಇರೋದು ಹೊಸಕೆರೆ ಬಂದು ಮದ್ದೂರು ರೈಲ್ವೆ ಸ್ಟೇಷನ್ ಇಂದ ಒಂದು 6 ಕಿಲೋಮೀಟರ್. ಹೌದು. ಈ ಬೆಸಗಳ್ಳಿ ಟರ್ನಿಂಗ್ ಇಂದ ಒಂದು ಅದ್ರ ಊರು ಹೆಸರೇನದ್ರದ್ದು? ಹೊಸಕೆರೆ. ಓಕೆ. ಅದಿರೋದು ಹೊಸಕೆರೆನೇ. ಹೊಸಕೆರೆಯಲ್ಲಿ ನಮ್ಮ ಅಜ್ಜಿದ ಪ್ರಾಪರ್ಟಿ ಇದೆ. ಚಿಕ್ಕ ಜೀಜು ಅಂದ್ರೆ ನಮ್ಮ ತಂದೆ ತಾಯಿ. ಅಲ್ಲಪ್ಪ, ನೀವು ಅಲ್ಲೆಲ್ಲ ಇಟ್ಕೊಂಡ್ಬಿಟ್ಟು ನಿಮ್ದು ಅಲ್ಲೆಲ್ಲ ಇಟ್ಕೊಂಡ್ಬಿಟ್ಟು ಸುಮ್ಮನೆ ಯಾಕೆ ನೀವು ಬೆಂಗಳೂರಿಗೆ ಬಂದಿದ್ದೀರಾ? ಅಲ್ಲೇ ಆರಾಮಾಗಿ ಇರ್ಬೋದು ತಾನೆ. ನಾವಿಲ್ಲೇ ಊಟ ಬೆಳೆದಿರೋದು, ಅಲ್ಲೇನು ಇಲ್ಲ. ನಮ್ಮ ಪ್ರಾಪರ್ಟಿ ಅಲ್ಲಿತ್ತು. ಚಿಕ್ಕ ಜೀಜು ಬಂದು ಪ್ರಾಪರ್ಟಿ ಅಲ್ಲಿ ಇದು ಸೋಮನಹಳ್ಳಿನಲ್ಲಿತ್ತು. ಸೋಮನಹಳ್ಳಿನಲ್ಲಿ ಉಳಿದು ಒಂದು 6-7 ಎಕರೆ ಹೊಲ ಇತ್ತು. ಅವು 1-2 ಎಕರೆ ಇದು ಒಂದು ಅಲ್ಲೊಂದು ಫ್ಯಾಕ್ಟ್ರಿ ಮಾಡಿದ್ರು. ಏನು ಫ್ಯಾಕ್ಟ್ರಿ? ಶುಗರ್ ಫ್ಯಾಕ್ಟ್ರಿ ಅಲ್ಲಮ್ಮ,
ಹ್ಮ್ ಇದು ಒಂದು ಸ್ಕೂಟರ್ ಫ್ಯಾಕ್ಟ್ರಿ, ಫಾಲ್ಕಾನ್ ಸ್ಕೂಟರ್ ಫ್ಯಾಕ್ಟ್ರಿ ಅಂತ ಮಾಡಿದ್ರು ಹ್ಮ್ ಸೋಮನಹಳ್ಳಿ ಪಕ್ಕದಲ್ಲೇನೆ. ಹ್ಮ್ ಆ ಜಾಗದಲ್ಲಿ 2 ಎಕರೆ ನಮ್ಮ ಅಜ್ಜಿದು ಜಮೀನು ಇತ್ತು ಅಲ್ಲಿಗೆ. ಫ್ಯಾಕ್ಟ್ರಿಗೆ ಹೋಗ್ಬಿಡ್ತು. ಅವಾಗ ಅದಕ್ಕೆ ಪರಿಹಾರ ಎಲ್ಲ ಕೊಟ್ಟರು. ಓಲ್ಡ್ ಪರ ಒಂದು 3 ಜನಕ್ಕೆ ಕೆಲಸನೂ ಕೊಟ್ಟರು ಅಲ್ಲಿ ಓಲ್ಡ್ ಪರವಾಗಿ ಆ ಫ್ಯಾಕ್ಟ್ರಿಗೆ. ಬೇರೆ ಅವರು ಇವ್ರಿಗೆಲ್ಲ ಸೇರಿಸಿದ್ರು. ಆಮೇಲೆ ಫ್ಯಾಕ್ಟ್ರಿ ಮುಚ್ಚಿಬಿಟ್ರು. ಆಮೇಲೆ BPL ಆಯಿತು. SM ಕೃಷ್ಣ ಅದಕ್ಕೆ ಅವರೆಲ್ಲ ರೆಸ್ಪಾನ್ಸಿಬಿಲಿಟಿ ಇದ್ದಿದ್ದು. SM ಕೃಷ್ಣ, SM ಶಂಕರ್ ಅವರ ಅಣ್ಣ ಇವ್ರು ಬಿಡಲ್ಲ. ಇವತ್ತು 12 ಗಂಟೆ ಆಯಿತು. ಈ ಸ್ಟೋರಿ ಹೇಳಿದೆ, ಚೆನ್ನಾಗಿದೆ. ಸ್ಟೋರಿ ಸೂಪರ್ ಆಗಿದೆ, ನಾನು ಕೇಳಿಸ್ಕೊಂಡಿದ್ದೀನಿ. ನಾಳೆ ಕಂಟಿನ್ಯೂ ಮಾಡೋಣವಾ? ಅಲ್ಲ ಕಾಯ್ಸಿ, ಇವ್ರಿಗೆ ಫುಲ್ಲು ಖುಷಿಯಾಗೋಗುತ್ತೆ. ಅವ್ರ ಸ್ಟೋರಿ ಏನೋ ಹೇಳಿ ಅಂತ ಹೇಳಿದೆ ನಾನು ಸಾಕು. ಅವ್ರು ಇಡೀ ಹಿಸ್ಟ್ರಿನೇ ಹೇಳ್ತಾರೆ. ಅವ್ರದ್ದೇ ಒಂದು ವಿಡಿಯೋ ಮಾಡ್ತೀನಪ್ಪ ನಿಮ್ಮದೆಲ್ಲ ಸ್ಟೋರಿ ನಾನು ಹಾಕ್ತೀನಿ. ನೀವೇನು ಮಾಡಿದ್ರಿ ಚೆನ್ನಾಗಿದೆ ನಿಮ್ಮದು. ಅಂದರೆ ಏನಂತಂದರೆ ಈಗಿನ ಲೈಫ್ಗಿಂತ ನಿಮ್ಮದು ಆಗಿನ ಲೈಫ್ ಕೇಳೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ನೀವು ಹೇಳಿದ್ರಿ ಮಟನ್ಗೆ 5 ರೂಪಾಯಿ, ಆಮೇಲೆ ಜಾಮೂನ್ಗೆ 1 ರೂಪಾಯಿ. ಅದೆಲ್ಲ ನಮ್ಮದು ಇದರಲ್ಲಿ ಜನ್ರೇಷನಲ್ಲಿ ಇತ್ತು. 1 ರೂಪಾಯಿ ನೋಡಿದ್ದೀನಿ, 10 ಪೈಸಾ ನೋಡಿದ್ದೀನಿ, 5 ಪೈಸಾ ನೋಡಿದ್ದೀನಿ, ಆಮೇಲೆ 4 ಅಣಿ ಕೂಡ ನೋಡಿದ್ದೀವಿ. ಹಾಂ ಅದಿತ್ತು. ಆಮೇಲೆ 2 ಆಣಿ, 4 ಆಣಿ, 3 ಕಾಸು, 6 ಕಾಸು, 9 ಕಾಸು ಈ ಥರ. 1 ರೂಪಾಯಿಗೆ 96 ಕಾಸು. 1 ರೂಪಾಯಿಗೆ. ನೀವು BL BL ನಾನು 67 BL ಅಪಾಯಿಂಟ್ಮೆಂಟ್ ಆದೆ. ಓ, ಅವಾಗಲೇ ನೀವು BL ಆಸ್ ಎ ಎಲೆಕ್ಟ್ರಿಕಲ್ ಮೋಟಾರ್ ವೆಲ್ಡಿಂಗ್ ಸ್ಪೆಷಲಿಸ್ಟ್. ಓ ಸೂಪರ್ ಅಲ್ಲಪ್ಪ. ಮತ್ತೆ ನೀವು ಮೋಟಾರ್ಸ್ ಅದೇ ಈಗ ಬೆಂಗಳೂರು ಲೈಫಿಂದ ನಿಮ್ಗೆ ಏನಾಗಿದೆ ಅಂದರೆ ನಿಮ್ಮದು ಹಳ್ಳಿಲಿ ಮಾಡೋಕೆ ಆಗ್ತಾ ಇಲ್ಲ. ಸೇರಕ್ಕೆ ಮೊದಲೇ ನಾನು ಬಿಕಾನ್ ಅಂತ ಒಂದು ಯಡಿಯೂರು ಜಯನಗರ ಹತ್ರ. ಓಕೆ. ಹಾಂ ಅಲ್ಲಿ ಜಾಯ್ನ್ ಆಗಿ 1 year ಅಲ್ಲಿ 19 yearsಗೆ ನಾನು ಅಪಾಯಿಂಟ್ಮೆಂಟ್ ಆಗಿದ್ದೆ. 3000 ಅಪ್ಲಿಕೇಶನಲ್ಲಿ ನಾನೊಬ್ಬನಿಗೆ ಸೆಲೆಕ್ಟ್ ಮಾಡಿದ್ದೆ. ಹೌದಾ? 3000 ಅಪ್ಲಿಕೇಶನ್ನಲ್ಲಿ ನಾನೊಬ್ಬನಿಗೆ ಇಂಟರ್ವ್ಯೂ ಕಳಿಸಿ ಸೆಲೆಕ್ಟ್ ಮಾಡಿದ್ದೆ. ಓಕೆ. ಬಿಕಾನ್ ಅಂದ್ಬಿಟ್ಟು ವೆಸ್ಟರ್ನ್ ಪ್ರಾಂಪ್ಟನ್ ಇಂಜಿನಿಯರಿಂಗ್ ಕಂಪನಿ ಅಂದ್ಬಿಟ್ಟು, ಅದು ಮೆಡ್ರಾಸ್ ಹೆಡ್ ಆಫೀಸು. ಅದು ಒಂದು ಇದು ಜನ್ಮ ಆಯಿತು. ನೆಕ್ಸ್ಟ್ ವಿಡಿಯೋನ ನೀವು ಸ್ಟಾರ್ಟ್ ಮಾಡಿರಂತೆ. ಈಗ ನಾನು ಮಲ್ಕೊಬೇಕು. ಅವ್ರಿಗೆ ಚೆನ್ನಾಗಿದೆ. ಸ್ಟೋರಿ ಇಸ್ ಗುಡ್, ಚೆನ್ನಾಗಿದೆ, ಕೇಳಿಸ್ಕೊಳ್ಳೋಕೆ ಚೆನ್ನಾಗಿದೆ. ಇವಾಗ ಟೈಮ್ ಆಗಿದೆ. ನೆಕ್ಸ್ಟ್ ಟೈಮ್ ನಿಮ್ಮದು ವಿಡಿಯೋನ ಮಾಡ್ತೀನಿ. ಇವಾಗ ನೀವು ಮಲ್ಕೊಳ್ಳಿ. ಬಟ್ ನಿಮಗೆ ಒಂದೇ ಒಂದು ಬೇಜಾರು ಅಂದರೆ ನಾನು ನಿಮಗೆ ಕೇಕ್ ಕಟ್ ಮಾಡ್ಸೋಕ್ಕಾಗಲಿಲ್ಲ. ಮನೇಲಿ ಯಾರೂ ಇಲ್ಲ ಗೈಸ್. ಅದಕ್ಕೆ ಇವರು ಮಕ್ಕಳು ಇಲ್ದ್ರೇ ಮಾಡೋದಿಲ್ಲ ಅಂತ ಹೇಳ್ತಾಯಿದ್ರು. ಅವರೆಲ್ಲ ಆಚೆ ಹೋಗಿದ್ದಾರೆ. ಅವರು ಬರೋದು ನಾಳೆ ಆಗತ್ತೆ. ಅದಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ. ಅದು ಚೆನ್ನಾಗಿದೆ, ನೈಸ್, ಇಷ್ಟ ಆಯ್ತು ನನಗೆ. ನಾನಲ್ಲಿ ಹೋಗಿರಲಿಲ್ಲ, ನೀವು ಆಚೆ ಹೋಗಿ ನೋಡಿದ್ದೆ ಅಷ್ಟೇ, ಒಳಗೆ ಹೋಗಿರಲಿಲ್ಲ. ವಾರಿಯರ್ ಬೇಕ್ರಿ ಆಪೋಸಿಟ್. ಆಯಿತು, ಓಕೆ. ನಾನು ಸ್ವೀಟ್ ತಿನ್ಕೊಂಡು ಹೊರಡ್ತೀನಿ. ಮಲ್ಕೊಳ್ಳಿ ನೀವು. 12 ಗಂಟೆ ಆಗಿದೆ ಗೈಸ್. ಓಕೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತು ಫುಲ್ ಡೇ ಏನೇನು ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಏನಪ್ಪ? ಓಕೆ, ಬಾಯ್. ಶೇರ್ ಮಾಡಿ, ಲೈಕ್ ಮಾಡಿ, ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಓಕೆ ಗೈಸ್, ಬಾಯ್. ನೋಡಿ ಬಾಯ್.